ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿತಿರೋ ಹೊತ್ತಲ್ಲೇ ಪಾಕ್ ವಿರುದ್ಧ ಭಾರತ ತ್ರಿಶೂಲ ವ್ಯೂಹ ಹೂಡಿದೆ. ಮೋದಿಯ ಒಂದೊಂದು ಅಸ್ತ್ರಕ್ಕೂ ಪಾಪಿಗಳು ಪಾತ್ರಗುಟ್ಟಿ ಹೋಗ್ತಿದ್ದಾರೆ. ಪಾಪಿಗಳ ಸಂಹಾರದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. Military action against Pakistan in the next 24 to 36 hours. ಯುದ್ಧ ಯುದ್ಧ ಯುದ್ಧ. ಇಡೀ ದೇಶದಲ್ಲೀಗ ಕೇಳ್ತಿರೋ ಕೂಗು ಇದೊಂದೇ. ಪಾಕಿಸ್ತಾನವನ್ನ ಸರ್ವನಾಶ ಮಾಡಬೇಕು, ಉಗ್ರರನ್ನ ಚೂಬಿಡ್ತಿರೋ ಪಾಪಿ ರಾಷ್ಟ್ರವನ್ನ ಹೆಸರಿಲ್ಲದಂತೆ ಮಾಡಬೇಕು ಅನ್ನೋದು. ಪಹಲ್ಗಾಮ್ ದಾಳಿ ನಡೆದು 9 ದಿನವೇ ಕಳೆದರೂ ದೇಶದಲ್ಲಿ ಎದ್ದಿರೋ ಆಕ್ರೋಶದ ಜ್ವಾಲೆ ಕಮ್ಮಿಯಾಗಿಲ್ಲ. ಹೀಗಾಗಿಯೇ ಕಣಿವೆನಾಡಲ್ಲಿ ಸೈನಿಕರ ಸರ್ಪಗಾವಲು ಶುರುವಾಗಿದೆ. ಎತ್ತ ನೋಡಿದ್ರೂ ವೀರಯೋಧರೇ ಕಣ್ಣಿಗೆ ಬೀಳುತ್ತಿದ್ದಾರೆ. ಪಾಕ್ ಗಡಿಯುದ್ಧಕ್ಕೂ ಯುದ್ಧೋನ್ಮಾದ ಛಾಯೆ ಆವರಿಸಿದ್ದು ಎನ್ಐಎ ಕೂಡ ಉಗ್ರರ ಹೆಜ್ಜೆ ಗುರುತಿನ ಹಿಂದೆ ಬಿದ್ದಿದೆ. ಇದರ ಬೆನ್ನಲ್ಲೇ ಈಗ ಸ್ಫೋಟಕ ಮಾಹಿತಿಯೊಂದು ಹೊರಬಿದ್ದಿದೆ. ನರಮೇಧದ ಮಾಸ್ಟರ್ ಮೈಂಡ್ ಹಾಶಿಮ್ ಮೂಸಾ ಕಣಿವೆನಾಡಲ್ಲೇ ಅಡಗಿ ಕೂತಿದ್ದಾನೆಯನ್ನೋ ಮಾಹಿತಿ ಹೊರಬಿದ್ದಿದೆ. ಹೀಗಾಗಿಯೇ ಇವನ ರುಂಡ ಚೆಂಡಾಡುವುದಕ್ಕೆ ಹಂತಕನ ತಲೆಗೆ ಬೆಲೆ ಕಟ್ಟಲಾಗಿದೆ. ಪಾಕ್ಗೆ ನುಸುಳೋದಕ್ಕೆ ಪರದಾಡುತ್ತಿದ್ದಾನೆ ಮೂಸಾ. ಕಾಶ್ಮೀರದ ಅರಣ್ಯದಲ್ಲಿ ಅಡಗಿದ್ದಾನೆ ರಕ್ತಾಸುರ. ಏಪ್ರಿಲ್ 22 ಭಾರತದ ಪಾಲಿಗೆ ಕರಾಳ ದಿನ. 26 ಜನರ ರಕ್ತದೋಕುಳಿ ಹರಿಸಿದ ದಿನ. ಈ ದುಷ್ಕೃತ್ಯದ ಮಾಸ್ಟರ್ ಮೈಂಡೇ ಈ ಹಾಶಿಮ್ ಮೂಸಾ. ಅವತ್ತು ನೆತ್ತರ ಕೋಡಿ ಹರಿಸಿ ಓಡಿ ಹೋದವ ಇನ್ನೂ ಜಮ್ಮು ಕಾಶ್ಮೀರದಲ್ಲೇ ತಲೆಮರೆಸಿಕೊಂಡಿದ್ದಾನೆ. ಪಾಪಿ ಪಾಕಿಸ್ತಾನದ ಹಾಶಿಮ್ ಮೂಸಾ ದಕ್ಷಿಣ ಕಾಶ್ಮೀರದ ಅರಣ್ಯದಲ್ಲಿ ಅಡಗಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿದೆ. ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಇನ್ನಿಲ್ಲದ ಹರಸಾಹಸ ಪಡ್ತಿರೋ ರಕ್ತಾಸುರನಿಗೆ ಎಲ್ಲ ಬಾಗಿಲುಗಳು ಬಂದಾಗಿವೆ. ಭಾರತೀಯ ಸೈನಿಕರ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕಾಗದೆ ಪ್ರತಿ ಕ್ಷಣವೂ ಜೀವಭಯದಲ್ಲಿ ಪರದಾಡುತ್ತಿದ್ದಾನೆ. ಹೀಗಾಗಿಯೇ ಈತನ ಹೆಡೆಮುರಿ ಕಟ್ಟಬೇಕು ಅಂತ ಸೇನಾಪಡೆ ಶೋಧ ಕಾರ್ಯಕ್ಕಿಳಿದಿದೆ. ಜೊತೆಗೆ ಮೂಸಾನ ಬಗ್ಗೆ ಮಾಹಿತಿ ಕೊಟ್ರೆ 20 ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಿದೆ. ಕಾಶ್ಮೀರದಲ್ಲಿ ನಡೆದ ಒಟ್ಟು 6 ಭಯೋತ್ಪಾದಕ ದಾಳಿಯಲ್ಲಿ ಈತನ ಕೈವಾಡವಿದ್ದು, ಗಂಡರ್ಬಲ್ ಗಗನ್ಗೀರ್ ದಾಳಿಯಲ್ಲೂ ಈತನೇ ನೇತೃತ್ವ ವಹಿಸಿದ್ದಂತೆ. ಜೊತೆಗೆ ಬಾರಾಮುಲ್ಲಾದಲ್ಲಿ ನಡೆದ ದಾಳಿಯಲ್ಲೂ ಈತನೇ ಪ್ರಮುಖ ಪಾತ್ರ ವಹಿಸಿದ್ದ. ಪಹಲ್ಗಾಮ್ ದಾಳಿಕೋರರಿಗೆ ಸರ್ಪ ದಿಗ್ಬಂಧನ. ಪಹಲ್ಗಾಮ್ ದಾಳಿಕೋರರ ಹಿಂದೆ ಬಿದ್ದಿರೋ ವೀರಯೋಧರು ಶತ್ರುಗಳ ಸಂಹಾರ ಮಾಡೋವರೆಗೂ ವಿರಮಿಸಲ್ಲ ಅಂತ ಪಣತೊಟ್ಟಿದ್ದಾರೆ. ಬಂಡಿಪೋರಾದಲ್ಲಿ 3 ಉಗ್ರರ ಸಹಚರರ ಬಂಧಿಸಲಾಗಿದ್ದು, ಈವರೆಗೆ 2,000ಕ್ಕೂ ಹೆಚ್ಚು ಮಂದಿಯ ವಿಚಾರಣೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಪಹಲ್ಗಾಮ್ ದಾಳಿ ಹಿಂದಿನ 3 ಮಾಸ್ಟರ್ ಮೈಂಡ್ಗಳನ್ನ ಪತ್ತೆ ಹಚ್ಚಲಾಗಿದೆ. ಪಹಲ್ಗಾಮ್ ದಾಳಿ ಹಿಂದಿರೋದು ಒಟ್ಟು 3 ಮಾಸ್ಟರ್ ಮೈಂಡ್ಸ್. ಮೊದಲನೇ ಮಾಸ್ಟರ್ ಮೈಂಡ್ LET ಮುಖ್ಯಸ್ಥ ಹಫೀಜ್ ಸಯೀದ್, 2ನೇ ಮಾಸ್ಟರ್ ಮೈಂಡ್ ಲಷ್ಕರ್ನ ಉಪಮುಖ್ಯಸ್ಥ ಸೈಫುಲ್ಲಾ, ಹಾಗೆಯೇ 3ನೇ ಮಾಸ್ಟರ್ ಮೈಂಡ್ ಪಾಕಿಸ್ತಾನದ ಮಾಜಿ ಕಮಾಂಡರ್ ಹಾಶಿಮ್ ಮೂಸಾ. ಈ 3ರಲ್ಲಿ ಹಾಶಿಮ್ ಮೂಸಾ ಕಾಶ್ಮೀರದಲ್ಲಿ ಅಲೆದಾಡುತ್ತಿದ್ರೆ, ಇನ್ನಿಬ್ಬರು ಪಾಕಿಸ್ತಾನದಲ್ಲಿ ಅಡಗಿ ಕೂತಿದ್ದಾರೆ. ನರಮೇಧದ ನೆಲದಲ್ಲಿ ಮಹಾದಾಳಿಯ ಮರುಸೃಷ್ಟಿ. ಒಂದು ಕಡೆ ಭಾರತೀಯ ಸೇನೆ ಕಾರ್ಯಪ್ರವೃತ್ತರಾಗಿದ್ರೆ, ಇನ್ನೊಂದು ಕಡೆ NIA ಅಧಿಕಾರಿಗಳು ಕೂಡ ಉಗ್ರರ ಹೆಜ್ಜೆ ಗುರುತಿನ ಹಿಂದೆ ಬಿದ್ದಿದ್ದಾರೆ. ಬೈಸರನ್ನಲ್ಲಿ ಘಟನೆಯ ಮರುಸೃಷ್ಟಿ ಮಾಡಿ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ವಿಧಿವಿಜ್ಞಾನ ತಜ್ಞರು ಕೂಡ ಸಾಥ್ ನೀಡಿದ್ದು, ಘಟನಾ ಸ್ಥಳದಲ್ಲಿನ ಸಾಕ್ಷ್ಯಗಳಿಗೆ ಮೂಲೆ ಮೂಲೆ ಜಾಲಾಡಿದ್ದಾರೆ. ಉಗ್ರರ ಇಂಚಿಂಚು ಮಾಹಿತಿ ಕಲೆ ಹಾಕ್ತಿರೋ NIA ಅಧಿಕಾರಿಗಳು 100ಕ್ಕೂ ಹೆಚ್ಚು ಜನರಿಂದ ಹೇಳಿಕೆ ದಾಖಲಿಸಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಮೇಲೆಯೇ ಘಟನೆಯ ಮರುಸೃಷ್ಟಿ ಮಾಡಲಾಗಿದ್ದು, 3D ಮ್ಯಾಪಿಂಗ್ ಬಳಸಿ ಇಡೀ ಘಟನೆಯ ಮರುಸೃಷ್ಟಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಉಗ್ರರು ಪ್ರವೇಶಿಸಿದ ಜಾಗದಿಂದ ಹಿಡಿದು ನಿರ್ಗಮಿಸಿದ ಜಾಗದವರೆಗೂ ಪರಿಶೀಲನೆ ನಡೆಸಿದ್ದಾರೆ. ಇಂಡೋ-ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸುತ್ತಿದ್ದಂತೆ ಬಂಕರ್ಗಳೆಲ್ಲ ರೆಡಿಯಾಗ್ತಿದೆ. ಕಾಶ್ಮೀರ ಗಡಿಯಲ್ಲಿ ಮಾತ್ರವಲ್ಲ, ರಾಜಸ್ಥಾನದ ಗಡಿಯಲ್ಲಿರೋ ಬಂಕರ್ಗಳನ್ನೂ ಸಿದ್ಧಪಡಿಸುತ್ತಿದ್ದಾರೆ. ಈ ಮೂಲಕ ಯಾವುದೇ ಕ್ಷಣದಲ್ಲೂ ಯುದ್ಧ ಘೋಷಣೆಯಾಗೋ ಸಾಧ್ಯತೆ ಇದೆ ಅನ್ನೋ ಮುನ್ಸೂಚನೆ ಕೊಡುತ್ತಿದ್ದಾರೆ. ಪಾಕಿಗಳ ಎದೆಬಡಿತ ಹೆಚ್ಚಿಸಿದ ಯುದ್ಧದ ಆತಂಕ. ಪಾಪಿ ಪಾಕಿಸ್ತಾನಿಯರು ನಿದ್ದೆಯಲ್ಲೂ ಬೆಚ್ಚಿ ಬೀಳುವುದಕ್ಕೆ ಶುರು ಮಾಡಿದ್ದಾರೆ. ಭಾರತವನ್ನ ಕೆಣಕಿದ್ರೆ ಏನಾಗುತ್ತೆ ಅನ್ನೋದನ್ನ ಬರೀ ರಾಜತಾಂತ್ರಿಕ ಅಸ್ತ್ರಗಳಿಂದಲೇ ಬೆಲೆ ತೆರುವುದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಯುದ್ಧ ನಡೆಯುತ್ತೆ ಅನ್ನೋ ಆತಂಕ ಸೃಷ್ಟಿಯಾಗ್ತಿದ್ದಂತೆ ಪಾಕ್ ಸಚಿವ ಅತಾವುಲ್ಲಾ ತರಾರ್ ಪತರುಗುಟ್ಟಿ ಹೋಗಿದ್ದಾನೆ. ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಭಾರತ ಸಿದ್ಧವಾಗಿದೆ. ಭಾರತ 24ರಿಂದ 36 ಗಂಟೆಯೊಳಗೆ ದಾಳಿ ಮಾಡಬಹುದು ಅಂತ ಹೇಳಿಕೆ ನೀಡಿದ್ದಾನೆ. Pakistan has credible intelligence that India intends carrying out military action against Pakistan
in the next 24 to 36 hours on the pretext of baseless and concocted allegations of involvement in the Pahalgam incident. Indian self-assumed hubristic role of judge, jury, and executioner in the region is reckless and vehemently rejected. ಒಟ್ನಲ್ಲಿ ಇಂಡೋ ಪಾಕ್ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸಿದ್ದು ಕಾಲ್ಕೆರೆದು ಬಂದ ಪಾಕಿಗಳು ಕನಸಲ್ಲೂ ಬೆಚ್ಚಿ ಬೀಳುವುದಕ್ಕೆ ಶುರು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಯುದ್ಧದ ಕಾಡ್ಗಿಚ್ಚು ಏಳ್ತಿರೋ ಹೊತ್ತಲ್ಲೇ ಕಣಿವೆ ನಾಡಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಪಾಕಿಸ್ತಾನಕ್ಕೆ ನರಕ ತೋರಿಸಲೇಬೇಕು ಅಂತ ಭಾರತ ಸರ್ಕಾರ ರಣವ್ಯೂಹ ಹೂಡಿದೆ. ನೌಕಾಪಡೆ ಮಾಡಿದ ಒಂದೇ ಒಂದು ಪೋಸ್ಟ್ ಶತ್ರು ರಾಷ್ಟ್ರದ ನಿದ್ದೆಗೆಡಿಸಿದೆ. ಪ್ರವಾಸಕ್ಕೆ ಹೋಗಿದ್ದ 26 ಮಂದಿಯ ಮಾರಣಹೋಮ ಮಾಡಿದ್ದ ಉಗ್ರರನ್ನ ಸದೆಬಡಿಯೋದಕ್ಕೆ ಮೋದಿ ಸರ್ಕಾರ ಸಜ್ಜಾಗ್ತಿದೆ. ದೆಹಲಿಯಲ್ಲಿ ಸಾಲು ಸಾಲು ಸಭೆಗಳನ್ನು ಮಾಡಿದ ಪ್ರಧಾನಿ ಮೋದಿ ಸೇನೆಯ ಮನೋಬಲ ಹೆಚ್ಚಿಸಿದ್ರು. ಕೇಂದ್ರದ ಭದ್ರತಾ ಸಂಪುಟ ಸಮಿತಿಯ 2ನೇ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಪಾಕಿಸ್ತಾನವನ್ನು ವಿಶ್ವಮಟ್ಟದಲ್ಲಿ ಏಕಾಂಗಿ ಮಾಡುವ ತಂತ್ರ ಮಾಡಲಾಗಿದೆ. ಪಾಕಿಸ್ತಾನ ಉಗ್ರರ ತವರು ಎಂದು ಇಡೀ ವಿಶ್ವಕ್ಕೆ ಮನವರಿಕೆ ಮಾಡಿಕೊಡುವ ನಿರ್ಧಾರವಾಗಿದೆ. ಪಾಕಿಸ್ತಾನ ಉಗ್ರರಿಂದಾಗಿ ಇಡೀ ವಿಶ್ವಕ್ಕೆ ತೊಂದರೆ ಎಂಬ ಸಂದೇಶ ರವಾನೆ ಮಾಡಲಾಗುತ್ತೆ. ವಿಶ್ವದ ಎಲ್ಲಾ ದಾಳಿಗಳಲ್ಲೂ ಪಾಕ್ ಉಗ್ರರ ಕೈವಾಡವಿದೆ ಎಂಬುದನ್ನು ಸಾರಿ ಹೇಳಲಾಗುತ್ತೆ. ಉಗ್ರರ ನಿಗ್ರಹಕ್ಕೆ ಭಾರತದೊಂದಿಗೆ ಕೈಜೋಡಿಸಬೇಕು. ಯುದ್ಧವೇ ಆಗೋದಾದ್ರೆ ಭಾರತಕ್ಕೆ ಸಹಕರಿಸುವಂತೆಯೂ ಮನವಿ ಮಾಡಲು ಸಭೆ ನಿರ್ಧರಿಸಿದೆ. ಇದಕ್ಕೆ ಪೂರಕವಾಗಿದೆ ವಿಶ್ವಸಂಸ್ಥೆಯಲ್ಲಿ ಭಾರತ ಮಂಡಿಸಿರುವ ಪ್ರತಿಭಟನೆ. The whole world has heard Pakistan's Defense Minister Khwaja Asif admitting and confessing Pakistan's history of supporting, training and funding terrorist organizations in a recent television interview. This open confession surprises no one and exposes Pakistan as a rogue state fueling global terrorism and destabilizing the region. The world can no longer turn a blind eye. I have nothing further to add. ಬಲಿಷ್ಠ ರಾಷ್ಟ್ರಗಳೊಂದಿಗೆ ಸೇನಾ ಸಾಮಗ್ರಿ ಖರೀದಿ ಒಪ್ಪಂದಕ್ಕೆ ಮುಂದಾಗಿದೆ. ಫ್ರಾನ್ಸ್ನಿಂದ 26 ರಫೇಲ್ ಖರೀದಿ ಒಪ್ಪಂದಕ್ಕೆ ಈಗಾಗಲೇ ಸಹಿ ಬಿದ್ದಿದೆ. ಇಸ್ರೇಲ್, ಅಮೆರಿಕದ ಮಿಲಿಟರಿ ಬಳಕೆ ಬಗ್ಗೆಯೂ ಚಿಂತನೆ ನಡೆದಿದೆ. ಭಾರತದ ಕರೆಗೆ ವಿಶ್ವ ರಾಷ್ಟ್ರಗಳ ಸೈನಿಕರು ಬಂದರೆ ಚಿತ್ರಣವೇ ಬದಲಾಗಲಿದೆ. ಇಡೀ ವಿಶ್ವ ಭಾರತದೊಂದಿಗಿದೆ ಎಂಬ ಸಂದೇಶ ಪಾಕಿಸ್ತಾನಕ್ಕೆ ರವಾನೆಯಾಗಲಿದೆ. ಪಾಕಿಸ್ತಾನಕ್ಕೆ ಆರ್ಥಿಕ ಹೊಡೆತ ಕೊಡೋದಕ್ಕೂ ಭಾರತ ತಯಾರಿ ಮಾಡಿಕೊಂಡಿದೆ. ಸಿಂಧೂ ನೀರು ಹಂಚಿಕೆ ಒಪ್ಪಂದ ರದ್ದಾದ ಕಾರಣಕ್ಕೆ ನೀರಿನ ಕೊರತೆ ಎದುರಾಗಲಿದೆ. ಕೃಷಿ, ಕೈಗಾರಿಕೆ ಮೇಲೆ ವ್ಯತಿರಿಕ್ತ ಪರಿಣಾಮ ಮಾಡುವ ತಂತ್ರ ಇದಾಗಿದೆ. ನದಿ ನೀರು ನಿಂತ ಕೂಡಲೇ ನದಿಯ ಚಿತ್ರಣವೇ ಬದಲಾಗಿದೆ. ಏಪ್ರಿಲ್ 29ರಂದು ನದಿಯಲ್ಲಿದ್ದ ನೀರು 29ರಿಂದೀಚೆಗೆ ಇಲ್ಲವಾಗಿದೆ. ಹಾಗೆ ಪಾಕಿಸ್ತಾನಕ್ಕೆ ರಫ್ತಾಗುವ ವಸ್ತುಗಳ ಮೇಲೆ ನಿರ್ಬಂಧ ಹೇರುವ ಸಾಧ್ಯತೆಗಳಿವೆ. ಪಾಕಿಸ್ತಾನಕ್ಕೆ ರಫ್ತಾಗುವ ಅಗತ್ಯ ವಸ್ತುಗಳ ಮೇಲೆ ದುಬಾರಿ ತೆರಿಗೆ ವಿಧಿಸುವ ಸಾಧ್ಯತೆಗಳಿವೆ. ಹಾಗೆ ಅರಬ್ ರಾಷ್ಟ್ರಗಳಿಗೂ ಪಾಕ್ ಜೊತೆ ವ್ಯವಹಾರ ನಡೆಸದಂತೆ ಮನವಿ ಮಾಡಲು ನಿರ್ಧರಿಸಲಾಗಿದೆ. ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾ ಪ್ರಭಾವ, ಪರಿಣಾಮ ಹಾಗೂ ಆರ್ಥಿಕ ವಹಿವಾಟಿನ ಮೇಲೆ ಪರಿಣಾಮ ಬೀರುವ ಯೂಟ್ಯೂಬ್ ಚಾನೆಲ್ಗಳು ಹಾಗೂ ಸೋಷಿಯಲ್ ಮೀಡಿಯಾಗಳ ಚಟುವಟಿಕೆಗೂ ಬ್ರೇಕ್ ಹಾಕಲಾಗಿದೆ. ಹಿಂದಿನ ಯುದ್ಧದ ವಿಡಿಯೋಗಳು, ಪ್ರಚೋದನಾ ಭಾಷಣ, ಸುಳ್ಳು ಹೇಳಿಕೆಗಳಿಗೂ ಕತ್ತರಿ ಹಾಕುವ ಮೂಲಕ ಪ್ರಚೋದನೆಗಳಿಗೆ ಆಸ್ಪದ ಕೊಡದಂತೆ ಮಾಡಲಾಗಿದೆ. ಈ ಮಧ್ಯೆ ಪಹಲ್ಗಾಮ್ನಲ್ಲಿ ಎನ್ಐಎ ತನಿಖೆ ನಡೆದಿದೆ. ಬೈಸರನ್ನಲ್ಲಿ ಘಟನೆ ಮರುಸೃಷ್ಟಿಸಿ ಎನ್ಐಎ ವಿಚಾರಣೆ ಮಾಡಿದೆ. 100ಕ್ಕೂ ಹೆಚ್ಚು ಜನರಿಂದ ಹೇಳಿಕೆ ದಾಖಲಿಸಿದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಮೇಲೆ 3D ಮ್ಯಾಪಿಂಗ್ ಬಳಸಿ ಘಟನೆಯ ಮರುಸೃಷ್ಟಿ ಮಾಡಲಾಗಿದೆ. ಭಾರತದಲ್ಲಿನ ಈ ಎಲ್ಲ ಬೆಳವಣಿಗೆಗಳು ಪಾಕಿಸ್ತಾನವನ್ನ ಬೆಚ್ಚಿ ಬೀಳಿಸಿದೆ. ಭಾರತದ ಹೆಸರೇಳಿಕೊಂಡು ಒಳಗೊಳಗೆ ಯುದ್ಧಕ್ಕೆ ಸಿದ್ಧವಾಗ್ತಿದೆ ಪಾಕಿಸ್ತಾನ. ಪಾಕಿಸ್ತಾನದ ಸೇನೆ, ನೌಕಾಪಡೆ, ವಾಯುಪಡೆ ಸಿಬ್ಬಂದಿ ಯುದ್ಧಕ್ಕೆ ರೆಡಿಯಾಗಿದ್ದಾರೆ. ಯುದ್ಧ ನೌಕೆಗಳು, ಜಲಾಂತರ್ಗಾಮಿಗಳು ಭಾರತದ ಗಡಿಯಲ್ಲಿನ ಬಂದರುಗಳಲ್ಲಿ ಲಂಗರು ಹಾಕಿವೆ. ಭಾರತ ಪಾಕ್ ಗಡಿಯುದ್ಧಕ್ಕೂ ವಾಯುರೇಖೆ ಅಲರ್ಟ್ ಆಗಿದೆ. ಪಾಕಿಸ್ತಾನದ 50% ವಿಮಾನಗಳ ಹಾರಾಟ ರದ್ದು ಮಾಡಿದ್ದು ಅಗತ್ಯ ಸೇವೆಗಳ ವಿಮಾನಗಳ ಹಾರಾಟಕ್ಕೆ ಮಾತ್ರ ಅವಕಾಶ ನೀಡಲಾಗಿದೆ. ಹಾರಾಡುತ್ತಿರುವ ವಿಮಾನಗಳ ಬಗ್ಗೆ ಗೊಂದಲ ಆಗದಂತೆ ನಿರ್ಬಂಧ ಹೇರಲಾಗಿದೆ. ಮಿಷನ್ ತುಂಬಾ ದೂರವಿಲ್ಲ ಅಂತ ನೌಕಾಪಡೆ ಪೋಸ್ಟ್. ಭಾರತೀಯ ನೌಕಾಪಡೆಯ ಎಕ್ಸ್ ಖಾತೆಯಲ್ಲಿ ಹಾಕಿರುವ ಸಂದೇಶವಿದು.
ಸಮುದ್ರದಲ್ಲಿ ನಮ್ಮ ಶಕ್ತಿ ದೊಡ್ಡದಾಗಿದೆ, ನಮ್ಮ ಗುರಿಯೂ ಹತ್ತಿರದಲ್ಲಿದೆ, ಸಮುದ್ರದಷ್ಟು ವಿಶಾಲವಾಗಿಲ್ಲ ಅಂತ ಮೆಸೇಜ್ ಕಳಿಸಿದೆ. ಅಷ್ಟೇ ಅಲ್ಲ, ಕಾರ್ಯಾಚರಣೆಗೆ ಹೆಚ್ಚು ದೂರವಿಲ್ಲ ಅಂತಾನೂ ವಿಡಿಯೋ ಹಂಚಿಕೊಂಡಿದೆ ಭಾರತೀಯ ನೌಕಾಪಡೆ. ಜೊತೆಗೆ ಭಾರತೀಯ ಸಶಸ್ತ್ರ ಪಡೆಗಳು ಶಕ್ತಿ ಮತ್ತು ಸನ್ನದ್ಧತೆ ಎಷ್ಟಿದೆ ನೋಡಿ ಅಂತ ಹಡಗುಗಳ ಮೂಲಕ ಕ್ಷಿಪಣಿ ಪರೀಕ್ಷೆಗಳನ್ನು ನಡೆಸಿರುವ ವಿಡಿಯೋ ಹಂಚಿಕೊಂಡಿದೆ. ಎಲ್ಲದರ ಮಧ್ಯೆಯೇ ರಷ್ಯಾ ಪ್ರವಾಸ ರದ್ದು ಮಾಡಿದ್ದಾರೆ ಪ್ರಧಾನಿ ಮೋದಿ. ಮೇ 9ರಂದು ರಷ್ಯಾ ವಿಕ್ಟರಿ ದಿನಾಚರಣೆಯಲ್ಲಿ ಭಾಗಿಯಾಗಬೇಕಿದ್ದ ಪ್ರಧಾನಿ ಬದಲಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಳುಹಿಸಲು ತೀರ್ಮಾನಿಸಲಾಗಿದೆ. ಮೋದಿ ಪ್ರವಾಸ ಮೊಟಕು ಹಿನ್ನೆಲೆಯಲ್ಲಿ ಪಾಕ್ಗೆ ಎದುರಾಗಿದೆ ಆತಂಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಭೂಮಿ ಮೇಲಿನ ಸ್ವರ್ಗ ಅಂತ ಪಹಲ್ಗಾಮ್ಗೆ ಹೋಗಿದ್ದವರು ನರಕ ನೋಡಿ ಬಂದಿದ್ದಾರೆ. ಉಗ್ರರ ದಾಳಿಯಿಂದ ಬಚಾವಾಗಿ ಬಂದವರ ಕಥೆ ಕೇಳ್ತಿದ್ರೆ ನಿಜಕ್ಕೂ ఎదే బడిత ಹೆಚ್ಚಾಗತ್ತೆ. అక్కడ మమ్మల్ని ఎవరు మిస్గైడ్ చేస్తున్నారు. దిస్ ఇస్ కాశ్మీరీ యానివర్సరీ ట్రెడిషన్, ఏం కాదు, ఏం భయపడకండి అని ఫస్ట్ నాకు చెప్పాడు. సెకండ్ దానికి కూడా చెప్పాడు. 5 minutes ಸ್ಪ್ಯಾನ್ ಅಂತೆ. ಓನ್ಲಿ మా అమ్మ ఒకటి వచ్చింది బయటికి. ದೇಶದ ಇತಿಹಾಸದಲ್ಲೇ ಇಂತಹದ್ದೊಂದು ನರಮೇಧ ನೋಡಲಿಲ್ಲ. ತಂದೆ, ತಾಯಿ, ಮಕ್ಕಳು, ಮರಿಯನ್ನೆಲ್ಲ ಕಟ್ಕೊಂಡು ಪ್ರವಾಸಕ್ಕೆ ಅಂತ ಹೋದವರು ಅಲ್ಲೇ ಹೆಣವಾಗಿ ಹೋಗಿದ್ರು. ಖುಷಿಯಾಗಿ 26 ಮಂದಿ ಒಂದೇ ಒಂದು ಕ್ಷಣದಲ್ಲಿ ರಕ್ತಕಾರಿ ಪ್ರಾಣ ಬಿಟ್ಟಿದ್ರು. ಪಹಲ್ಗಾಮ್ ನರಮೇಧವನ್ನ ಕೇಳಿದ್ರೇನೆ ಎದೆ ಬಡಿತ ಶುರುವಾಗುತ್ತೆ. ಅಂಥದ್ರಲ್ಲಿ ಕಣ್ಣಾರೆ ಕಂಡವರ ಪರಿಸ್ಥಿತಿ ಹೇಗಿರಬೇಡ, ತಮ್ಮ ಕಣ್ಣೆದುರೆ ತಮ್ಮವರನ್ನ ಕಳ್ಕೊಂಡ ಆ ಘೋರಾತಿ ಘೋರ ಕ್ಷಣಗಳು ಹೇಗಿರಬೇಡ. ಆ ರೌರವ ನರಕದ ಕ್ಷಣಗಳನ್ನ ಹೈದರಾಬಾದ್ ಕುಟುಂಬ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಕಣ್ಣೆದುರೆ ಅಪ್ಪನನ್ನ ಕಳ್ಕೊಂಡ ಮಗಳು ಇವತ್ತಿಗೂ ಕಣ್ತುಂಬ ನಿದ್ದೆ ಮಾಡ್ತಾ ಇಲ್ಲ. ಕನಸಲ್ಲಿ ಬೆಚ್ಚಿ ಬೀಳೋದು ನಿಂತಿಲ್ಲ. ఏం కాదు, దిస్ ఇస్ కాశ్మీరీ యానివర్సరీ ట్రెడిషన్, మీరేం భయపడకండి అంటే మళ్ళీ అక్కడ ఫుడ్ ఆ స్టాల్ ఆయన వచ్చి ఎందుకు ఇట్లా చెప్తున్నావు, వీళ్ళకి పరిగెత్తండి అని చెప్పి మమ్మల్ని వెళ్ళిపోమన్నాడు. ಪ್ರವಾಸಿಗರ ದಾರಿ ತಪ್ಪಿಸಿದ್ರ ಸ್ಥಳೀಯರು. ಮಲಗಿದ್ದವರ ತಲೆ ಸೀಳಿತ್ತು ಉಗ್ರರ ಗುಂಡು. ಪಹಲ್ಗಾಮ್ ದಾಳಿ ನಡೆದು 9 ದಿನವೇ ಕಳೆದೋಯ್ತು. ಇವತ್ತಿಗೂ ಕೂಡ ಒಂದೊಂದೇ ಘನಘೋರ ಕಥೆಗಳು ಹೊರಬೀಳ್ತಾನೆ ಇದ್ದಾವೆ. ಮಠ ಮಧ್ಯಾಹ್ನ ನಡೆದಂತ ಕರಾಳ ರಕ್ತ ಚರಿತ್ರೆಯನ್ನ ಕಣ್ಣಾರೆ ಕಂಡವರೇ ಬಿಚ್ಚಿಡ್ತಾ ಇದ್ದಾರೆ. ಅಂತವರಲ್ಲಿ ಆಂಧ್ರದ ಮಧುಸೂದನ್ ಕುಟುಂಬ ಕೂಡ ಒಂದು. ಉಗ್ರರ ಗುಂಡಿನ ಸದ್ದು ಮೊಳಗ್ತಾ ಇದ್ದಂತೆ ಅಲ್ಲಿದ್ದವರೆಲ್ಲ ಓಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಕೆಲ ಸ್ಥಳೀಯರು ಇಲ್ಲ ಸಲ್ಲದ ಕತೆ ಹೇಳಿದ್ರಂತೆ. ಇದು ಕಾಶ್ಮೀರದಲ್ಲಿ ನಡೆಯುವಂತ ವಾರ್ಷಿಕೋತ್ಸವ. ಈ ವೇಳೆ ಗುಂಡು ಹಾರಿಸೋದು ಮಾಮೂಲಿ, ಯಾರಿಗೂ ಏನೂ ಆಗಲ್ಲ, ಎಲ್ಲೂ ಓಡಬೇಡಿ, ನೀವಿದ್ದಲ್ಲಿಯೇ ಮಲಗಿ ಅಂದಿದ್ರಂತೆ. ಹೀಗಾಗಿನೇ ಬಹುತೇಕರು ತಾವು ನಿಂತಲ್ಲಿಯೇ ಮಲಗಿದ್ರು. ಆದ್ರೆ ಉಗ್ರರು ಮಾತ್ರ ಮಲಗಿದ್ದವರನ್ನೇ ಟಾರ್ಗೆಟ್ ಮಾಡಿ ರಕ್ತದ ಕೋಡಿ ಹರಿಸಿದ್ರು. అమ్మ డ్రెస్ కనిపించింది, నా కలర్ వస్తుందని, అదో అమ్మ వస్తుంది అని వెళ్ళాము. కనిపిస్తే అమ్మ ఒకటే తన తల కొట్టుకుంటూ. ಸಾವು ಅನ್ನೋದು ಹೇಗೆಲ್ಲ ಬರುತ್ತೆ ನೋಡಿ. ಮಧುಸೂದನ್ ಹಾಗೂ ಅವರ ಪತ್ನಿ ಒಂದ್ ಕಡೆ ಇದ್ರೆ ಅವರ ಮಗಳು ಇನ್ನೂ ಒಂದ್ ಕಡೆ ಇದ್ದಳು. ಉಗ್ರರು ಗುಂಡಿನ ಸುರಿಮಳೆಗೈತಾ ಇದ್ದಾಗ ಮಧುಸೂದನ್ ಹಾಗೂ ಅವರ ಪತ್ನಿಯೂ ಕೂಡ ಅಲ್ಲೇ ಇದ್ರು. ನೆಲದ ಮೇಲೆ ಮಲಗಿ ಜೀವ ಉಳಿಸಿಕೊಳ್ಳುವಂತ ಸರ್ಕಸ್ ಮಾಡ್ತಾ ಇದ್ರು. ಈ ವೇಳೆ ಮಧುಸೂದನ್ ಪಕ್ಕದಲ್ಲೇ ಮಲಗಿದ್ದಂತ ವ್ಯಕ್ತಿಗೆ ಗುಂಡು ಹೊಡೆದು ರಣಕೇಕೆಯನ್ನ ಹಾಕಿದ್ರು. ಈ ವೇಳೆ ಮಧುಸೂದನ್ ಬಚಾವಾಗಿದ್ರು. ನಂತರ ಶಿವಮೊಗ್ಗದ ಮಂಜುನಾಥ್ಗೆ ಗುಂಡು ಹೊಡೆದ ಹಂತಕರು ರಣಕೇಕೆಯನ್ನ ಹಾಕುತ್ತಾ ಹೆಜ್ಜೆಯನ್ನ ಹಾಕ್ತಾ ಇದ್ರು. ಈ ವೇಳೆ ಮಂಜುನಾಥ್ ಮಗ ಉಗ್ರರನ್ನ ನಾಯಿ ಅಂತ ಬೈದಿದ್ದಂತೆ. ಇದರಿಂದ ಸಿಟ್ಟಿಗೆದ್ದಂತ ಉಗ್ರರು ಮತ್ತೆ ವಾಪಸ್ ಬಂದಿದ್ದಾರೆ. ಈ ವೇಳೆ ಮಧುಸೂದನ್ ಕಣ್ಣಿಗೆ ಬೀಳ್ತಾ ಇದ್ದಂತೆ ಅವರ ಮೇಲೂ ಕೂಡ ಗುಂಡನ್ನ ಹಾರಿಸಿ ರಕ್ತ ದೋಕುಳಿಯನ್ನ ಹರಿಸಿದ್ರು. ನರಮೇಧದಿಂದ ಜಸ್ಟ್ ಮಿಸ್ ಆಗಿತ್ತು ಬೀದರ್ ಫ್ಯಾಮಿಲಿ. ಕಳೆದ ಡಿಸೆಂಬರ್ನಲ್ಲಿ ಮದುವೆ ಆಗಿದ್ದಂತ ಬೀದರ್ನ ಅವಿನಾಶ್ ದಂಪತಿ ಕಾಶ್ಮೀರಕ್ಕೆ ಪ್ರವಾಸ ಹೋಗಿದ್ರು. ನರಮೇಧ ನಡೆದಂತ ದಿನ ಇವರು ಕೂಡ ಪಹಲ್ಗಾಮ್ನಲ್ಲೇ ಇದ್ರು. ಬೆಳಗ್ಗೆನೆ ಪಹಲ್ಗಾಮ್ಗೆ ಹೋಗಿದ್ರಿಂದ 3-4 ಗಂಟೆ ಫುಲ್ ಮಸ್ತಿಯನ್ನ ಮಾಡಿದ್ರು. ಸುಮಾರು 11 ಗಂಟೆ ಸಮಯ ಅನ್ಸುತ್ತೆ. ಇಲ್ಲಿ ನೋಡಿದ್ದು ಸಾಕು ಅಂತ ಪಹಲ್ಗಾಮ್ನಿಂದ 14 ಕಿಲೋಮೀಟರ್ ದೂರದಲ್ಲಿರುವಂತ ಬೆಹತಾಬ್ ವ್ಯಾಲಿಗೆ ಹೋಗಿದ್ರು. ಇವರು ಹೋದ ಒಂದೇ 1 ಗಂಟೆಯಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ರು. ಸೊ ಎಲ್ಲರೂ ಎಂಜಾಯ್ ಮಾಡುತ್ತಿರು, ಇನ್ನೋಸೆಂಟ್ ಪೀಪಲ್ ಟಾರ್ಗೆಟ್ ಮಾಡೋದಿದ್ದಿಲ್ಲ. ಬಟ್ ಮಾಡ್ಯಾರಂದ್ರೆ ಇದು ಬಕ್ಕಳು ಶಾಕಿಂಗ್ ಇತ್ತು. ಪ್ಲಸ್ ನಾವು ಅಲ್ಲಿಂದ ಲಕ್ಕಿ ಇದ್ದೆವು, ವಾಪಸ್ ಬಂದಿದ್ದೆವು, ಆಶೀರ್ವಾದ ಇದ್ದೆ ಅಷ್ಟೇ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಮುಗಿಸ್ಕೊಂಡ್ಬಿಟ್ಟು ನಾವೇನು ಮಾಡಿದ್ವಿ, ಬೇತಾಬ್ ವ್ಯಾಲಿಗೆ ಹೋದ್ವಿ ಸರ್. ಬೇತಾಬ್ ವ್ಯಾಲಿಗೆ ಹೋದ್ಮೇಲೆ ನಮಗೇನೈತೆ ಈವ್ನಿಂಗು ಈ ಘಟನೆ ಆಗಿದೆ ಅಂತ, ಆತಂಕವಾದಿ ದಾಳಿಯಿಂದ ಮೃತಪಟ್ಟಿದ್ದಾರೆ ಅಂತ ನಮಗೆ ಈವ್ನಿಂಗ್ ಮಾಧ್ಯಮ ಮುಖಾಂತರ ಗೊತ್ತಾಯ್ತು ಸರ್. ಒಟ್ನಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂತ ಕರಾಳ ಕಥೆಗಳು ಒಂದೊಂದಾಗಿ ಹೊರಬೀಳ್ತಾ ಇದ್ವು. ಉಗ್ರರ ಪ್ರತೀಕಾರಕ್ಕೆ ಭಾರತ ಕೂಡ ಸಜ್ಜಾಗ್ತಾ ಇದೆ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.
ಮಂಗಳೂರಿನಲ್ಲಿ ನಡೆದಿದ್ದ ಗುಂಪು ಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ನಡೆದಿದ್ದು ಅನ್ನೋ ಗುಲ್ಲೇಳ್ತಾ ಇದ್ದಂತೆ ರಾಜಕೀಯ ಕದನ ಜೋರಾಗ್ತಾ ಇದೆ. ಪಾಕಿಸ್ತಾನಿ ಜಿಂದಾಬಾದ್ ಅಂತ ಕೂಗಿದ್ರೆ ತಪ್ಪು. 10 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವರು, ಅದನ್ನು ಅವರು ಹಿಂಪಡೆಯಬೇಕು. ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಬಿತ್ತ ಹೆಣ, ಸಿಟ್ಟಿಗೆದ್ದ ಗುಂಪು, ನಡೆದೋಯ್ತು ದುರಂತ. ಪಾಕಿಸ್ತಾನ ಅನ್ನುವಂಥ ಹೆಸರು ಕೇಳಿದ್ರೆ ಸಾಕು, ಜನರ ನರನಾಡಿಯಲ್ಲೂ ಕೂಡ ರಕ್ತ ಕುದಿತಾ ಇದೆ. ಶತ್ರುಗಳ ರಾಷ್ಟ್ರವನ್ನ ಸರ್ವನಾಶ ಮಾಡಬೇಕು ಅನ್ನುವಂಥ ಕೂಗು ಊರೂರಲ್ಲೂ ಕೂಡ ದಗದಗಿಸ್ತಾ ಇದೆ. ಪಹಲ್ಗಾಮ್ ನರಮೇಧ ಸೃಷ್ಟಿಸಿದವರ ರುಂಡ ಚಂಡಾಡುವವರೆಗೂ ಕೂಡ ನೆಮ್ಮದಿ ಇಲ್ಲ ಅಂತ ಇಡೀ ದೇಶವೇ ಬಕ್ಕುರಲ್ನ ಕೂಗೆತ್ತಿದೆ. ಇಂಥ ಹೊತ್ತಲ್ಲೇ ಕರಾವಳಿಯಲ್ಲಿ ಪಾಕ್ ಪರ ಘೋಷಣೆಯ ಕಿಚ್ಚು ಹೊತ್ತಿದೆ. ಪಾಕ್ ಪರ ಘೋಷಣೆ ಕೂಗಿದ್ದವನನ್ನ ಸ್ಥಳೀಯರೇ ಹೊಡೆದು ಕೊಂದಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇದು ರಾಜ್ಯ ರಾಜಕೀಯದಲ್ಲೂ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. 3 ದಿನದ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕುಡುಪು ಬಳಿಯ ಮೈದಾನ ಅಕ್ಷರಶಃ ರಣಾಂಗಣವಾಗಿತ್ತು. ಇದೇ ಮೈದಾನದ ಬಳಿ ಬಂದಿದ್ದಂಥ ಅಶ್ರಫ್ ಕಿರಿಕ್ ಶುರು ಮಾಡಿದ್ದಂತೆ 10 ಜನರ ಎದುರಿಗೆ ಪಾಕಿಸ್ತಾನ ಜಿಂದಾಬಾದ್ ಎಂದಿದ್ದ ಅಂತ ಆರೋಪಿಸಲಾಗ್ತಾ ಇದೆ. ಇದು ಸ್ಥಳೀಯರನ್ನ ಕೆರಳಿಸಿತ್ತು. ಏಕಾಏಕಿ 30ಕ್ಕೂ ಹೆಚ್ಚು ಜನ ಮುಗಿಬಿದ್ದಿದ್ದರಿಂದ ಅಶ್ರಫ್ ಸ್ಥಿತಿ ಗಂಭೀರವಾಗಿತ್ತು. ಹೆಜ್ಜೆ ಇಡೋದಕ್ಕೂ ಕೂಡ ಆಗದಂಥ ಪರಿಸ್ಥಿತಿಯಲ್ಲಿದ್ದವ ಹೇಗೋ ನಡೆದುಕೊಂಡು ಹೋಗಿದ್ದ. ಆದರೆ ಕಾಡು ದಾರಿಯಲ್ಲಿ ಹೋಗ್ತಿದ್ದಾಗ ಅಲ್ಲೇ ಬಿದ್ದು ಪ್ರಾಣ ಬಿಟ್ಟಿದ್ದ. ಈತನನ್ನೀಗ ಕೇರಳ ನಿವಾಸಿ ಅಂತ ಗುರುತಿಸಲಾಗಿದ್ದು ರಾಜಕೀಯ ಕೆಸರುಚಾಟಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಯಾವಾಗ ಇದು ದೊಡ್ಡ ಸುದ್ದಿ ಆಯಿತೋ ಮಂಗಳೂರು ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. 20 ಜನರನ್ನ ಬಂಧಿಸಿ ತನಿಖೆಗೊಳಪಡಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥ ಗೃಹ ಸಚಿವ ಪರಮೇಶ್ವರ್ ಕಟ್ಟುನಿಟ್ಟಿನ ತನಿಖೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಸಹ ಪ್ರತಿಕ್ರಿಯಿಸಿದ್ದು ಯಾರೇ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರು ತಪ್ಪೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಷಯವನ್ನ ಅಸ್ತ್ರ ಮಾಡಿಕೊಂಡ ಕಮಲ ಪಡೆ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದೆ. ಪಾಕಿಸ್ತಾನಿ ಜಿಂದಾಬಾದ್ ಅಂತ ಕೂಗಿದ್ರೆ ತಪ್ಪು. ಆ ಥರ ಕೂಗಿದ್ರೆ ಯಾರೇ ಮಾಡಿದ್ರು ಕೂಡ ತಪ್ಪು. ಕೇಸ್ ಹಾಕಿದ್ದಾರೆ, ಎಂಕ್ವೈರಿ ನಡೀತಾ ಇದೆ. ನೋಡೋಣ, ರಿಪೋರ್ಟ್ ಬರಲಿ, ಆಮೇಲೆ ಏನು ಕ್ರಮ ತಗೋಬೇಕು ಯಾರ ಮೇಲೆ ಅಂತ ಗೊತ್ತಾಗುತ್ತೆ. ಯಾರು ಲಿಂಚ್ ಮಾಡಿದ್ರು ಅವರನ್ನ ಇಂಟರಾಗೇಟ್ ಮಾಡುವಾಗ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳದ ಅಂತೇಳಿ ಅವರು ಹೇಳಿದ್ದು, ನಾನು ಹೇಳಿದ್ದಲ್ಲ. ಅವರ ಪ್ರತಿಕ್ರಿಯೆಯಲ್ಲಿ ಆ ಮಾತು ಬಂದಿದೆ ಅಂತೇಳಿ ಅದನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. 20 ಜನರನ್ನ ಹೆಚ್ಚು ಅರೆಸ್ಟ್ ಮಾಡಿದ್ದಾರೆ. ಯಾವಾಗ ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಹೊಡೆದು ಕೊಂದಿದ್ದಾರೆ ಅನ್ನುವಂಥ ಗುಲ್ಲೇಳ್ತು ಎಸ್ಡಿಪಿಐ ಮುಖಂಡರು ಫುಲ್ ಗರಂ ಆಗಿದ್ದಾರೆ. ಅಶ್ರಫ್ ಒಬ್ಬ ಅಮಾಯಕ, ಕ್ಷುಲ್ಲಕ ಕಾರಣಕ್ಕೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಕೊಲೆಯನ್ನ ಮಾಡಿದ್ದಾರೆ. ಈ ಘಟನೆ ಮುಚ್ಚಿ ಹಾಕೋದಕ್ಕೆ ಪೊಲೀಸರು ಯತ್ನವನ್ನ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಬಿಜೆಪಿಯ ಮಾಜಿ ಕಾರ್ಪೊರೇಟರ್ ಒಬ್ಬರ ಗಂಡನು ಕೂಡ ಶಾಮೀಲಾಗಿದ್ದಾನೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕೊಲೆಯ ಪ್ರಮುಖ ಕಲ್ಪಿಟ್ ಯಾರಿದ್ದಾನೆ, ರವೀಂದ್ರ, ಆತನನ್ನು ಕೂಡಲೇ ಅರೆಸ್ಟ್ ಮಾಡುವಂಥ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಬೇಕಂತೇಳಿ ಬೇಡಿಕೆ ಇಟ್ಟು, ಆ ನಂತರ ಭರತ್ ಅಂತವರ ಬಾಯಲ್ಲಿ ಬರುವಂತಹ ಮಾತುಗಳನ್ನು ಗೃಹ ಸಚಿವರು ಹೇಳ್ತಾರಂತ ಹೇಳಿದರೆ, ಗೃಹ ಸಚಿವರು ಸರ್ಕಾರದ ಭಾಗವಾಗಿದ್ದಾರಾ, ಬಿಜೆಪಿ ಸಂಘ ಪರಿವಾರದ ಭಾಗವಾಗಿದ್ದಾರಾ ಅನ್ನುವಂಥ ಸಂಶಯ ದಕ್ಷಿಣ ಕನ್ನಡ ಜಿಲ್ಲೆ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ. ಅಶ್ರಫ್ ಮೃತದೇಹವನ್ನ ಗುರುತಿಸಿದ ಕುಟುಂಬಸ್ಥರು ಶವವನ್ನ ಕೇರಳಕ್ಕೆ ಕೊಂಡೊಯ್ದಿದ್ದಾರೆ. ಒಟ್ನಲ್ಲಿ ಅಶ್ರಫ್ನ ಕೊಲೆ ಕೇಸ್ಗೆ ಪಾಕಿಸ್ತಾನದ ಲಿಂಕ್ ಅನ್ನ ಬೆಸೆದುಕೊಂಡಿದ್ದು ಅಸಲಿ ಸತ್ಯ ಏನು ಅನ್ನುವಂಥದ್ದು ಪೊಲೀಸರ ತನಿಖೆಯ ನಂತರವೇ ಹೊರಬರಬೇಕಾಗಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಮದುವೆ ಅನ್ನೋದು ಬ್ರಹ್ಮ ಹೊಸೆದ ಗಂಟು ಅಂತಾರೆ. ಮದುವೆ ಆಗೋದಕ್ಕೂ ಯೋಗ ಕೂಡಿ ಬರಬೇಕು ಅಂತಾರೆ. ಆದ್ರೆ ಇಲ್ಲೊಬ್ಬ ಫೀಲಿಂಗ್ಸ್ ಬರ್ತಿಲ್ಲ ಅಂತ ತಾಳಿ ಕಟ್ಟೋ ಹೊತ್ತಲ್ಲಿ ಕೈ ಕೊಟ್ಟಿದ್ದಾನೆ. ಫೀಲಿಂಗ್ಸ್ ಬರ್ತಿಲ್ಲ, ನಾನು ತಾಳಿ ಕಟ್ಟಲ್ಲ. ವರನ ಕಿರಿ, ಹಸೆ ಮಣೆ ಬಿಟ್ಟು ಎಸ್ಕೆ. ಈತನ ಹೆಸರು ವೇಣು ಅಂತ. ದೇವನಹಳ್ಳಿ ತಾಲೂಕಿನ ನಾಗನಾಯಕನಹಳ್ಳಿ ಗ್ರಾಮದವನು. ಮದುವೆ ದಿನ ಅದೇನ್ ಪೋಸು, ಅದೇನ್ ಲುಕ್ಕು, ಲಕಲಕ ಅಂತ ಹೊಳಿತಿದ್ದವ ತಾಳಿ ಕಟ್ಟದೆ ಎಸ್ಕೇಪ್ ಆಗಿದ್ದಾನೆ. ನನಗೂ ವಯಸ್ಸಾಯ್ತು, ಮದುವೆ ಮಾಡಿ ಅಂತ ವೇಣು ಮನೆಯಲ್ಲಿ ಹಠ ಹಿಡಿದಿದ್ದಂತೆ. ಹೀಗಾಗಿ ಮನೆಯಲ್ಲಿ ಮದುವೆ ಮಾಡಿದ್ರಾಯ್ತು ಅಂತ ಹುಡುಗಿ ಹುಡುಕೋದಕ್ಕೆ ಶುರು ಮಾಡಿದ್ರು. ಆದ್ರೆ ವೇಣುಗೆ ಅದ್ಯಾವ ಹುಡುಗಿನೂ ಇಷ್ಟ ಆಗಿರ್ಲಿಲ್ಲ. ಕೊನೆಗೆ ಹೊಸಕೋಟೆ ತಾಲೂಕಿನಲ್ಲಿ ಆಶಾಳನ್ನ ನೋಡಿ ಇವಳೇ ಬೇಕು ಅಂತ ಒಪ್ಕೊಂಡಿದ್ದ.
ಈ ವೇಳೆ ಆಶಾ ಏನೂ ಮುಚ್ಚಿಡಬಾರ್ದು ಅಂತ ತನ್ನ ಹಳೆ ಪ್ರೇಮ ಕಥೆಯನ್ನು ಹೇಳಿಕೊಂಡಿದ್ಲಂತೆ. ಅದೆಲ್ಲಾಗೀಗ ಕಾಮನ್. ಹಳೆ ವಿಷಯಗಳನ್ನೆಲ್ಲ ನಾನು ಕೆದಕಲ್ಲ, ನನಗೂ ಕೂಡ ಲವ್ವರ್ ಇದ್ಲು ಅಂತ ವೇಣು ಹೇಳಿಕೊಂಡಿದ್ದಂತೆ. ಅದೆಲ್ಲವನ್ನು ಮರೆತು ಹೊಸ ಜೀವನ ಮಾಡೋಣ ಅಂದಿದ್ದಂತೆ. ಎಲ್ಲ ಓಕೆ ಅಂದ್ಮೇಲೆ ಆತನ ತಾಳಿಗೆ ಕೊರಳೊಡ್ಡೋದಕ್ಕೆ ಆಶಾ ರೆಡಿಯಾಗಿದ್ಲು. ಹುಡುಗ ಹುಡುಗಿಗೆ ಒಪ್ಪಿಗೆ ಆದ್ಮೇಲೆ ಮನೆಯವರು ವಾಲಗ ಊದಿಸೋದಕ್ಕೆ ರೆಡಿಯಾಗಿದ್ರು. ಎರಡೂ ಕುಟುಂಬಗಳ ಮಧ್ಯೆ ವರದಕ್ಷಿಣೆ ಬಗ್ಗೆಯೂ ಮಾತುಕತೆಯಾಗಿತ್ತಂತೆ. ಏಪ್ರಿಲ್ 29 ಅಂದರೆ ನಿನ್ನೆ ಮದುವೆ ಡೇಟ್ ಫಿಕ್ಸ್ ಮಾಡಿ ದೇವನಹಳ್ಳಿಯ ಪಾಲೇಪುರದ ಕಲ್ಯಾಣ ಮಂಟಪದಲ್ಲಿ ರೆಡಿ ಮಾಡಿದ್ರು. ಅದ್ಧೂರಿಯಾಗಿ ಮದುವೆ ಮಾಡೋಣ ಅಂತ ಊರೋರಿಗೆಲ್ಲ ಆಮಂತ್ರಣವನ್ನು ಕೊಟ್ಟಿದ್ರು. ಅದರಂತೆ ಮೊನ್ನೆ ಭರ್ಜರಿಯಾಗಿ ರಿಸೆಪ್ಷನ್ ಕೂಡ ಮಾಡ್ಕೊಂಡಿದ್ದಾರೆ. ನಿನ್ನೆ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿ ವಿವಾಹ ನಡೆಯುತ್ತಿತ್ತು. ಆದ್ರೆ ತಾಳಿ ಕಟ್ಟೋ ಹೊತ್ತಲ್ಲೇ ವೇಣು ಏಕಾಏಕಿ ಉಲ್ಟಾ ಹೊಡೆದಿದ್ದಾನೆ. ಆಶಾ ಈ ಹಿಂದೆ ಬೇರೆ ಹುಡುಗನ್ನ ಲವ್ ಮಾಡಿದ್ದಾಳೆ. ನನಗೆ ಮದುವೆ ಆಗ್ಬೇಕು ಅನ್ನೋ ಫೀಲಿಂಗ್ಸ್ ಬರ್ತಿಲ್ಲ ಅಂತ ಬಿಟ್ಟು ಹೋಗಿದ್ದಾನೆ. 6 ಗಂಟೆಗೆ ಎದ್ದು ರೆಡಿಯಾಗಿ ಬಂದು ನಮ್ಮ ಕೈನಿಂಕ ಒಂದು ಕತ್ತು ಚೈನು, ಒಂದು ಕೈಗೊಂದು ಬಳೆ ಎಲ್ಲ ಹಾಸ್ಕೊಂಡ, ಫೋಟೋ ಇಡ್ಸ್ಕೊಂಡ, ಎಲ್ಲ ತಗೊಂಡು ನೀಟಾಗಿ ಮಂಟಪಕ್ಕೆ ಬಂದ ಮೇಲೆ ನನಗೆ ಇಷ್ಟ ಇಲ್ಲ, ನನಗೆ ಫೀಲಿಂಗ್ ಬರ್ತಾ ಇಲ್ಲ, ನಂಗೆ ಫೀಲಿಂಗ್ ಆಗೋಕ್ಕೆ ಇನ್ನೂ ಒಂದಷ್ಟು ದಿನ ಟೈಮ್ ಬೇಕು, ನಂಗೆ ಮದುವೆ ಆಗೋಕೆ ಅಂದ್ಬಿಟ್ಟು ಇಷ್ಟು ನಮ್ಮನ್ನು ಮಾಡಿ ಅವಮಾನ ಮಾಡಿ ಮುಂದೆ ಒಂದು ದಿನ ಅವನು ಈ ಥರ ಯಾವುದೇ ಹೆಣ್ಮಗುಕ್ಕೂ ಮಾಡಬಾರ್ದು. ಸದ್ಯ ವಧು ಪೋಷಕರು ವೇಣು ವಿರುದ್ಧ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಅದೇನೇ ಇರಲಿ, ಇಷ್ಟ ಇಲ್ಲದಿದ್ರೆ ಮೊದಲೇ ಹೇಳಬೇಕು. ಆದ್ರೆ 3 ಗಂಟು ಹಾಕೋ ಹೊತ್ತಲ್ಲಿ ಬಿಟ್ಟು ಹೋಗಿ ಯುವತಿ ಬಾಳಲ್ಲಿ ಆಟವಾಡಿದ್ದು ತಪ್ಪು. ಮನು ಹಾದ್ರಿಪುರ, ನ್ಯೂಸ್ 18, ಬೆಂಗಳೂರು ಗ್ರಾಮಾಂತರ. ಅವರಿಬ್ಬರು ಮದುವೆಯಾಗಿ ಜಸ್ಟ್ 1 ವರ್ಷ ಆಗಿತ್ತಷ್ಟೇ. ಗಂಡ ಹೆಂಡತಿ ನಡುವಿನ ಮನಸ್ತಾಪದ ಬಗ್ಗೆ ಭವಿಷ್ಯ ಹೇಳೋಕೆ ಹೋದವಳು ಗಂಡನನ್ನೇ ಬಿಟ್ಟಿದ್ದಾಳೆ. ದೇವಿ ಹೇಳಿದ ಮಾತೇ ಫೈನಲ್ ಅಂತ ತವರು ಸೇರ್ಕೊಂಡಿದ್ದಾಳೆ. ದಂಪತಿ ಬಾಳಲ್ಲಿ ದೇವಿ ಭವಿಷ್ಯದ ಬಿರುಗಾಳಿ. ಪಾರವನ ಎಚ್ಚರಿಕೆ, ಗಂಡನ ಮನೆ ತೊರೆದ್ಲು ಪತ್ನಿ. ಶಿವ ಮದುವೆ ಅಂದ್ರೆ 7 ಜನ್ಮದ ಬಂಧ ಅಂತಾರೆ. ಕುಲ ಗೋತ್ರ ಎಲ್ಲ ನೋಡಿ ಮದುವೆ ಮಾಡಿಸ್ತಾರೆ. ರಾಶಿ ಬಲ ಸರಿಯಾಗಿದೆಯಾ ಇಲ್ವಾ ಅಂತಾನೂ 10 ಜೋಯಿಷಿಗಳನ್ನ ಕೇಳಿಸಿಯೇ ಮದುವೆ ಮಾಡಿಸಿರ್ತಾರೆ. ಆದರೂ ಇಲ್ಲೊಬ್ಬ ಅಜ್ಜಿ ಹೇಳಿದ ಭವಿಷ್ಯ ನಂಬಿಕೊಂಡು ಗಂಡ ಹೆಂಡತಿ ದೂರವಾಗಿದ್ದಾರೆ. ಮಗಳೇ, ನೀನು ಗಂಡನ ಮನೆಗೆ ಹೋದ್ರೆ ನಿನಗೆ ಆಪತ್ತಿದೆ ಅಂತ ಪಾರವ್ವ ಎಚ್ಚರಿಕೆ ಕೊಟ್ಟಿದ್ದು. 1 ವರ್ಷಕ್ಕೆ ಗಂಡನ ಮನೆ ಬಿಟ್ಟು ತವರು ಸೇರಿದ್ದಾಳೆ. ಈ ಹೆಣ್ಮಗಳ ಹೆಸರು ಚೇತನ, ಈತನ ಹೆಸರು ಮೃತ್ಯುಂಜಯ. ಹಾವೇರಿ ಮೂಲದ ಮೃತ್ಯುಂಜಯ ಶಿವಮೊಗ್ಗ ಜಿಲ್ಲೆಯ ಸೊರಬದ ಯುವತಿಯನ್ನ ವರ್ಷದ ಹಿಂದೆ ಮದುವೆಯಾಗಿದ್ದ. ಗಂಡ ಹೆಂಡತಿ ಚೆನ್ನಾಗಿಯೇ ಇದ್ರು. ಇತ್ತೀಚೆಗೆ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಬರ್ತಿತ್ತು. ಹೀಗಾಗಿ ಚೇತನ ಈ ಪಾರವನ ಬಳಿ ಸಮಸ್ಯೆ ಹೇಳೋದಕ್ಕೆ ಹೋಗಿದ್ದಾಳೆ. ಅಲ್ಲಿಂದಲೇ ಹೊಸ ಸಮಸ್ಯೆ ಹುಟ್ಕೊಂಡಿತ್ತು. ಮೈಮೇಲೆ ದೇವರು ಬಂದಂತೆ ಅವತಾರ ಎತ್ತಿದ ಪಾರವ್ವ, ನೀನು ಗಂಡನ ಜೊತೆ ಇರಬೇಡ, ನಿನಗೆ ಮುಂದೆ ಅಪಾಯ ಇದೆ ಅಂದಿದ್ರಂತೆ. ಹೀಗಾಗಿಯೇ ಗಂಡನ ಬಿಟ್ಟು ತವರು ಸೇರಿದ್ದಾಳೆ. ಗಂಡ ಎಷ್ಟೇ ಬುದ್ಧಿ ಹೇಳಿದ್ರೂ ಪತ್ನಿ ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಬೇಕಿದ್ರೆ ಡಿವೋರ್ಸ್ ಕೊಡ್ತೀನಿ, ದೇವಿ ಹೇಳಿಕೆ ಮೀರಲ್ಲ ಅಂತಿದ್ದಾಳಂತೆ. ಹೀಗಾಗಿ ದಿಕ್ಕು ಕಾಣದಂತಾದ ಮೃತ್ಯುಂಜಯ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಬೇರೆ ಒಂದು ಉದ್ದೇಶದಿಂದ ನಿನ್ನ ಗಂಡನ ಜೊತೆ ಬಾಳ್ವೆ ಮಾಡಬೇಡ, ಮನೆ ಸರಿ ಇಲ್ಲ, ಅಲ್ಲಿ ಯಾವುದೇ ರೀತಿ ಅವ್ರ ಜೊತೆ ಅನ್ಯೋನ್ಯವಾಗಿರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಒಂದು ಬೇರೆ ಥರನೇ ಬೇರೆ ಒಂದು ನಮ್ಮ ಅನ್ಯೋನ್ಯವಾದ ಸಂಸಾರನ ಹಾಳು ಮಾಡಿದ್ದಾರೆ. ಸೊ ಆ ಕಾರಣ ನಮ್ಮ ಮಿಸ್ಸಸ್ ಆದಂಥ ಚೇತನ ಹನುಮಂತಪ್ಪ ಸಿದ್ದಣ್ಣನವರು ಕೂಡ ಇವಾಗ ನಮ್ಮ ಜೊತೆ ಬಾಳ್ವೆ ಮಾಡಲಿಕ್ಕೆ ಬರ್ತಾ ಇಲ್ಲ. ಒಟ್ನಲ್ಲಿ ದೇವರ ನುಡಿಯೋ ಪಾರವ್ವಾನೇ ಹೇಳಿದ ಹಸಿ ಕಥೆಯೋ ಗೊತ್ತಿಲ್ಲ. ನೆಮ್ಮದಿಯಾಗಿದ್ದ ಗಂಡ ಹೆಂಡತಿ ಮಧ್ಯೆ ಅಜ್ಜಿ ಭವಿಷ್ಯ ಹುಳಿ ಹಿಂಡಿದ್ದು ಮಾತ್ರ ಸತ್ಯ. ನಾಗರಾಜ್, ಮಾಕಾಪುರು, ನ್ಯೂಸ್ 18, ಹಾವೇರಿ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ. ಗದಗದ ಜಿಮ್ಸ್ ಆಸ್ಪತ್ರೆಯಲ್ಲಿ ಫ್ಯಾನ್ ಎಸಿ ಇಲ್ಲದೆ ನರಳಾಟ. ನ್ಯೂಸ್ 18 ವರದಿ ಬೆನ್ನಲ್ಲೇ ಅಧಿಕಾರಿಗಳಿಂದ ದುರಸ್ತಿ ಕಾರ್ಯ. ನ್ಯೂಸ್ 18ಗೆ ಅಭಿನಂದನೆ ತಿಳಿಸಿದ ರೋಗಿಗಳು. ಬಸ್ನಲ್ಲೇ ಡ್ರೈವರ್ ಕಮ್ ಕಂಡಕ್ಟರ್ ನಮಾಜ್. ಪ್ರಯಾಣಿಕರ ಮೊಬೈಲ್ನಲ್ಲಿ ನಮಾಜ್ ವಿಡಿಯೋ ಸೆರೆ. ಹಾನಗಲ್ ಟು ವಿಶಾಲಗಢಕ್ಕೆ ಹೋಗೋ ಬಸ್ನಲ್ಲಿ ಘಟನೆ. ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿ ಮೇಲೆ ಮನಬಂದಂತೆ ಹಲ್ಲೆ. ಭಯಾನಕ ದಾಳಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ದಾವಣಗೆರೆಯ ಹರಿಹರ ಹೆದ್ದಾರಿ ಪಕ್ಕದ ಡಾಬಾದಲ್ಲಿ ಘಟನೆ.
ಅಪ್ರಾಪ್ತೆ ಮೇಲೆ ಮಲತಂದೆಯಿಂದಲೇ ಲೈಂಗಿಕ ದೌರ್ಜನ್ಯ, ಕಾಮುಕನಿಗೆ 1,50,000 ದಂಡದ ಜೊತೆ ಜೀವಾವಧಿ ಶಿಕ್ಷೆ. ತುಮಕೂರಿನ ಜಿಲ್ಲಾ ಪೋಕ್ಸೋ ವಿಶೇಷ ನ್ಯಾಯಾಲಯದಿಂದ ಆದೇಶ. ಭಕ್ತಿಯಿಂದ ನಮಸ್ಕರಿಸಿ ಕಾಣಿಕೆ ಹುಂಡಿ ಕದ್ದೊಯ್ದ ಕಳ್ಳನ ಕರಾಮತ್ತು ಸಿಸಿಟಿವಿಯಲ್ಲಿ ಸೆರೆ. ಮಂಗಳೂರಿನ ಮೇರೆಹಿಲ್ನ ಕೊರಗಜ್ಜನ ಕಟ್ಟೆಯಲ್ಲಿ ಘಟನೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.